ಕೋಟಿ ಚೆನ್ನಯರು ಅವರಿಗೆ ವಂದಿಸುತ್ತಾ, ಬಲ್ಲಾಳರೇ, ನಾವಿಂದು ದುಡಿದು ತಿನ್ನುವ ವಿದ್ಯೆಗಳನ್ನು ಕಲಿತು ಬಂದಿದ್ದೇವೆ ಎಂದು ಹೆಮ್ಮೆಯಿಂದ ಹೇಳಿದರು. ಬಲ್ಲಾಳರು ಕೂಡ ಸಂತೋಷಪಟ್ಟು ವಿದ್ಯಾಪಾರಂಗತರಾದ ಅವಳಿಗಳ ತಾಯಿಯಾದ ದೇವೈದ್ಯತೆಗೆ ಕೊಟ್ಟ ವಾಗ್ದಾನವನ್ನು ಜ್ಞಾಪಿಸಿಕೊಳ್ಳುತ್ತಾ, ಅವಳಿಗಳೇ, ನೀವು ನನ್ನ ಪ್ರಾಣ ಉಳಿಸಿದ ದೇಯಿಯ ಮಕ್ಕಳು. ನಿಮ್ಮ ತಾಯಿಗೆ ಕೊಟ್ಟ ವಾಗ್ದಾನದಂತೆ 2 ಓಡಿಯ ಕಂಬಳ ಗದ್ದೆಯಲ್ಲಿ ಕೆಳಗಿನ 1 ಓಡಿಯ ಕಂಬಳ ಗದ್ದೆಯನ್ನು ಇಂದು ನಿಮಗೆ ಕೊಡುತ್ತಿದ್ದೇನೆ ಎಂದರು. ಕಂಬಳ ಗದ್ದೆಯ 2 ಪಾಲನ್ನು ಈ ಮೊದಲು ಮಂತ್ರಿ ಮಲ್ಲಯ್ಯನೇ ಬೇಸಾಯ ಮಾಡುತ್ತಿದ್ದು, ಅದರಲ್ಲಿನ ಕೆಳಗದ್ದೆಯನ್ನು ಕೋಟಿ ಚೆನ್ನಯರು ಪಡೆದಾಗ ಮಂತ್ರಿ ಮಲ್ಲಯ್ಯನ ಸಿಟ್ಟು ಮುಗಿಲು ಮುಟ್ಟಿತು. ಅವಳಿಗಳು ತಮಗೆ ಸಿಕ್ಕಿದ ಕಂಬಳ ಗದ್ದೆಯ ವ್ಯವಸಾಯದ ಜೊತೆಗೆ ತಾವು ಕಲಿತ ವಿದ್ಯೆಯನ್ನು ತಿಳಿಸುವುದರೊಂದಿಗೆ ಜನಸಾಮಾನ್ಯರಿಗೆ ಗಂಡಾಂತರ ಕಾಲದಲ್ಲಿ ಗಂಡುಗಲಿಯಾಗುವುದನ್ನು ಕಲಿಸತೊಡಗಿದರು. ಮೇಲು ಕೀಳೆಂಬ ಅಸ್ಪೃಶ್ಯತೆಯನ್ನು ತೊಡೆದುಹಾಕಿ ಎಲ್ಲ ಮನುಷ್ಯಕುಲ ಒಂದೇ ಎನ್ನುವುದನ್ನು ಸಾರಿದರು. ಸ್ವತಂತ್ರ ಬದುಕನ್ನು ಬದುಕಲು ಶಿಕ್ಷಣವೆಂಬ ಮಂತ್ರ ಬೇಕೆನ್ನುವುದನ್ನು ಬಡ ದುರ್ಬಲರಿಗೆ ತಿಳಿಸಿಕೊಟ್ಟರು. ಕ್ರಮೇಣ ಕೋಟಿ ಚೆನ್ನಯರಿಂದ ವಿದ್ಯೆ ಕಲಿತು ಸ್ವತಂತ್ರ ಬದುಕನ್ನು ಬದುಕಲು ಪ್ರಾರಂಭಿಸಿ ಬಲಿಷ್ಠರಾದವರೆಲ್ಲ ನ್ಯಾಯ ಕೇಳಲು ಶುರುವಿಟ್ಟರು. ಇದರಿಂದ ಮಂತ್ರಿಯ ಅನ್ಯಾಯಕ್ಕೆ ಕಡಿವಾಣ ಬಿತ್ತು. ಈ ಮೊದಲು ತನ್ನ ಅಧೀನದಲ್ಲಿದ್ದ ಕಂಬಳ ಗದ್ದೆಯ 1 ಪಾಲನ್ನು ಕೂಡ ಕಳೆದುಕೊಂಡ ಬುದ್ಧಿವಂತ ಮಂತ್ರಿ ಮಲ್ಲಯ್ಯ ಅವಳಿಗಳ ಮೇಲೆ ದ್ವೇಷ ಸಾಧಿಸುವ ಅವಕಾಶಕ್ಕಾಗಿ ಕಾಯತೊಡಗಿದ. ಇದಾವುದನ್ನು ಲೆಕ್ಕಿಸದೆ ವಿದ್ಯಾಸಾಧನೆಯಲ್ಲಿ ಪಳಗಿದ ಕೋಟಿ ಚೆನ್ನಯರು ತಮಗೆ ದೊರೆತ ಅನಿಲಜೆಯ ಕಂಬಳ ಗದ್ದೆಯಲ್ಲಿ ನೇಗಿಲಿಡಿದು ರೈತರಾದರು. ಮಣ್ಣಲ್ಲಿ ಮಣ್ಣಾಗಿ ದುಡಿದ ಅವಳಿ ವೀರರು ಅಡಿಯಿಟ್ಟ ಭೂಮಿಯೆಲ್ಲ ಅಕ್ಷಯವಾಯಿತು. ನೇಗಿಲ ಯೋಗಿಗಳು ಗದ್ದೆಯಲ್ಲಿ ಕಂಬಳ ಓಡಿಸಿದರು. ಬೆವರು ಹರಿಸಿ ಉತ್ತು ಬಿತ್ತಿದರು. ಕೋಟಿ ಚೆನ್ನಯರ ಅನಿಲಜೆಯ ಗದ್ದೆ ಈಗ ಚಿಗುರಿನಿಂದ ಕಂಗೊಳಿಸುತ್ತಿದೆ. ಬಿತ್ತಿದ ಬೀಜ ಮೊಳಕೆಯೊಡೆಯುವುದು ಪೈರಾಗುತ್ತಿದೆ. ಆ ಕಂಬಳ ಗದ್ದೆಯ ಬೆಳೆಯ ಅಂದವನ್ನು ನೋಡಿ ಸಹಿಸಲಾಗದೆ ದುಷ್ಟಬುದ್ಧಿಯ ಮಂತ್ರಿ ಮಲ್ಲಯ್ಯನು ಕಂಬಳ ಗದ್ದೆಗಳ ಪಕ್ಕದಲ್ಲಿ ಸಹಜವಾಗಿ ಹರಿದು ಹೋಗುವ ತೋಡಿನ ನೀರನ್ನು ತನ್ನ ಗದ್ದೆಗೆ ತುಂಬಿಸಿಕೊಂಡು ನಂತರ ಗದ್ದೆ ನಡುಭಾಗದ ಬದುವನ್ನು ಕಡಿದು ರಭಸವಾಗಿ ಹರಿಯುವ ನೀರನ್ನು ಕೋಟಿ ಚೆನ್ನಯರ ಗದ್ದೆಗೆ ಹಾಯಿಬಿಡುತ್ತಾನೆ. ಈಗ ಕೋಟಿ ಚೆನ್ನಯರ ಗದ್ದೆ ರಾಮ ಸಮುದ್ರದಂತೆ ಕಾಣುತ್ತಿದೆ. ಕೋಟಿ ಚೆನ್ನಯರ ಗದ್ದೆಯಲ್ಲಿದ್ದ ಮೊಳಕೆಯೊಡೆದ ಬೀಜವು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿ ಗದ್ದೆಯ ಪೈರು ನಾಶವಾಯಿತು. ನೀರು ತಡೆಯಲು ಪ್ರಯತ್ನಿಸುತ್ತಿರುವ ಕೋಟಿಯನ್ನು ಮತ್ತು ನಾಶವಾದ ಬೆಳೆಯನ್ನು, ತನ್ನ ಕಣ್ಣೆದುರಿಗೆ ನಾಶವಾದ ಬೆಳೆಯನ್ನು ನೋಡಿಯೂ ಕೋಪ ಮಾಡಿಕೊಳ್ಳದ ಕೋಟಿ, ಮಂತ್ರಿಗಳೇ, ಪ್ರಣಾಮಗಳು. ನೀವು ಸುಗ್ಗಿಯ ಬೆಳೆಯನ್ನು ಹಾಳು ಮಾಡಿದ್ದೀರಿ. ಅದು ನಮ್ಮ ಉಪ್ಪು ಗಂಜಿಯ ಆಧಾರ. ನಿಮಗೇಕೆ ಬರದೆ ಹೋಯಿತು ಬಡವರ ಹೊಟ್ಟೆಯ ಗೋಚರ? ನನ್ನ ಬೆಳೆ ಹಾಳು ಮಾಡಿದ ನಿಮಗೆ ಇನ್ನು ಮೇಲಾದರೂ ಆ ನಾಗಬ್ರಹ್ಮ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಎಂದು ವಿನಯದಿಂದ ಹೇಳುತ್ತಾನೆ. ಅದಕ್ಕೆ ಕೊಬ್ಬಿದ ಮಂತ್ರಿ, ಏ ಕುನ್ನಿ, ಈ ಪಡುಮಲೆಯಲ್ಲಿ ನಾನು ಮಾಡಿದ್ದೇ ನೀತಿ. ಇಟ್ಟು ಮಾತಾಡು ನಿನ್ನ ಜಾತಿಯ ಇತಿಮಿತಿ. ಇಲ್ಲದಿದ್ದಲ್ಲಿ ಅಳಿಸಿಬಿಡುತ್ತೇನೆ ನಿನ್ನ ಕುಲಸಂತತಿ ಎಂದು ಅಬ್ಬರಿಸುತ್ತಾನೆ. ಜಾತಿ ನಿಂದನೆಯನ್ನು ದೂರದಿಂದಲೇ ಕೇಳಿದ ತಮ್ಮ ಚೆನ್ನಯ್ಯ ಸಿಡಿಲಾಗಿ ಸಿಡಿದಿದ್ದಾನೆ. ಗಾಳಿಯನ್ನು ಸೀಳಿ ಬಿರುಗಾಳಿಯಾಗಿ ಬರುತ್ತಿದ್ದಾನೆ. ಕೈಯಲ್ಲಿರುವ ಲಕ್ಷ್ಮಣ ಖಡ್ಗವನ್ನು ಹಿಡಿದು ಬರುವ ಚೆನ್ನಯ್ಯನನ್ನು ನೋಡಿದ ಮಂತ್ರಿ ಮಲ್ಲಯ್ಯ ಜೀವ ಭಯದಿಂದ ಓಡುತ್ತಿದ್ದಾನೆ. ಇನ್ನು ಈ ರಾಕ್ಷಸ ಕುಲವನ್ನು ಜೀವಂತ ಬಿಟ್ಟರೆ ಮನುಕುಲದ ಉದ್ಧಾರವಾಗದು ಎಂದು ಚೆನ್ನಯ್ಯ ಓಡುತ್ತಿರುವ ಮಂತ್ರಿಯನ್ನು ಎಳೆದು ಕೆಸರ ಗದ್ದೆಗೆ ಹಾಕಿದ್ದಾನೆ. ನ್ಯಾಯ ಉಳಿಸಲು ತುಳುನಾಡಿನಲ್ಲಿ ಸತ್ಯಧರ್ಮವನ್ನು ಎತ್ತಿ ಹಿಡಿಯಲು ಅನ್ಯಾಯದ ಎದೆಗೆ ಕೋಟಿ ಚೆನ್ನಯರು ನ್ಯಾಯದ ಖಡ್ಗವನ್ನು ಸುರಿದರು. ಬುದ್ಧಿವಂತ ಮಂತ್ರಿ ಮಲ್ಲಯ್ಯನ ಅನ್ಯಾಯಕ್ಕೆ ಮಂಗಳ ಹಾಡಿದರು. ಪ್ರಜೆಗಳಿಗೆ ಕಂಟಕನಾಗಿ ರಾಕ್ಷಸ ರೂಪದಲ್ಲಿ ಮೆರೆದ ಮಲ್ಲಯ್ಯ ಬುದ್ಧಿವಂತನನ್ನು ಸಂಹರಿಸಿ ದೇವತಾ ಮೂರ್ತಿಗಳಂತೆ ಕಂಗೊಳಿಸುವ ಕೋಟಿ ಚೆನ್ನಯರು ಅಲ್ಲಿಂದ ನೇರ ಮಲ್ಲಯ್ಯ ಬುದ್ಧಿವಂತನ ಮನೆಗೆ ಹೋಗುತ್ತಾರೆ. ಕೋಟಿ ಚೆನ್ನಯರನ್ನು ನೋಡಿದ ಮಲ್ಲಯ್ಯ ಬುದ್ಧಿವಂತನ ಧರ್ಮಪತ್ನಿ ಅರಸಕ್ಕೆಗೆ ಆಶ್ಚರ್ಯ, ಸಂತೋಷ ಎರಡೂ ಉಂಟಾಗುತ್ತದೆ. ಕರುಣಾಮಯಿ ರೂಪದ ತಾಯಿ ಹೃದಯದ ಮಲ್ಲಯ್ಯನ ಧರ್ಮಪತ್ನಿಯನ್ನು ನೋಡಿದ ಕೋಟಿ ಚೆನ್ನಯರು ಮಲ್ಲಯ್ಯನ ಮರವನ್ನು ನೇರವಾಗಿ ಹೇಳದೆ ಒಗ್ಗಟ್ಟುಗಳ ಮೂಲಕ ಹೇಳಿ ತಾವು ಬಾಲಕರಾಗಿದ್ದಾಗ ಮಾಡಿದ ಪ್ರತಿಜ್ಞೆಯಂತೆ ಮಲ್ಲಯ್ಯನ ಮನೆಯಲ್ಲಿದ್ದ ಚಿನ್ನನ್ನು ತೆಗೆದುಕೊಂಡು ತಮ್ಮ ಶಪಥವನ್ನು ನೆರವೇರಿಸಿಕೊಳ್ಳುತ್ತಾರೆ. ಮಲ್ಲಯ್ಯ ಬುದ್ಧಿವಂತನನ್ನು ಹತಿಸಿ ತಮ್ಮ ಶಪಥವನ್ನು ಪೂರೈಸಿ ಮಾವ ಸಾಯನ ಬೈದ ಮತ್ತು ಅತ್ತೆ ಸೊನ್ನೆ ಸೋಮುವಿಗೆ ವಿಷಯ ತಿಳಿಸಿ ಬಲ್ಲಾಳರನ್ನು ಅರಮನೆಯಲ್ಲಿ ಭೇಟಿಯಾಗಲು ಬಂದ ಅವಳಿಗಳು, ಬಲ್ಲಾಳರೇ, ಬಡ ಪ್ರಜೆಗಳ ರಕ್ತ ಹೀರಿ ಜೀವನ ಮಾಡಲು ಬಿಡದ ಕ್ರೂರಿ, ದ್ವೇಷಿ, ಅಹಂಕಾರಿ ಮಂತ್ರಿಯನ್ನು ನಾವು ಸತ್ಯಧರ್ಮವನ್ನು ಉಳಿಸಲು ಈ ಪವಿತ್ರ ಭೂಮಿಯಿಂದ ಅಳಿಸಿಬಿಟ್ಟೆವು. ಈಗ ನಮಗೆ ಕಂಬಳ ಗದ್ದೆಯ ವ್ಯವಸಾಯಕ್ಕೆ ಬೇಕಾದ ಬೀಡಿನಲ್ಲಿ ಇರುವ ನೇಲಕುಂಡಿ ಎಂಬ ದೊಡ್ಡ ಹಲಸಿನ ಮರ
ನೇಲ ತುಂಬೆ, ದೊಡ್ಡ ತುಂಬೆ ಗದ್ದೆ, 500 ಮೊಡಿ ಬೆಳೆಯುವ ಮಜಲು ಗದ್ದೆ, ಹಾಲು ಕೊಡುವ ಬೀಡಿನ ಸರಳೆಮ್ಮೆಯನ್ನು ಕೊಡಿ ಎಂದರು. ಅದಕ್ಕೆ ಬಲ್ಲಾಳರು, ನೀವು ಬೇಡುವ ವಸ್ತುಗಳೆಲ್ಲ ಬೀಡಿಗೆ ಬರುವ ಪ್ರಜೆಗಳ ಸೌಕರ್ಯಕ್ಕಾಗಿರುವುದು, ಅದನ್ನು ಕೊಡಲಾಗುವುದಿಲ್ಲ ಎಂದರು. ಅದಕ್ಕೆ ಅವಳಿಗಳು, ಬಲ್ಲಾಳರೇ, ನಮ್ಮ ತಾಯಿ ದೇವಿ ಬೈದತಿಗೆ ಕಂಬಳ ಗದ್ದೆಯ ಪಾಲನ್ನು ಕೊಡುವ ವಾಗ್ದಾನ ಮಾಡುವಾಗ ನಿನ್ನ ಮಕ್ಕಳು ದೊಡ್ಡವರಾಗಿ ಬೀಡಿಗೆ ಬಂದು ಏನು ಕೇಳುತ್ತಾರೋ ಅದನ್ನು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದಿರಂತೆ. ಆದರೆ ಇಂದು ನೀವು ಆ ವಾಗ್ದಾನವನ್ನು ತುಂಡರಿಸಿದ್ದೀರಿ, ಮಾತಿಗೆ ತಪ್ಪಿದ್ದೀರಾ. ಇನ್ನು ಮೇಲೆ ಈ ಅಸತ್ಯದ ಬೀಡಿಗೆ ನಾವು ಕಾಲಿಡೆವು. ಈ ಬೀಡಿಗೆ ಗಡುವಿಟ್ಟು ಇನ್ನು ಮೇಲೆ ಇಂತಹ ಬೀಡನ್ನು ತಿರುಗಿಯೂ ನೋಡೆವು ಎಂದು ಹೊರಡಲಾನಾದರು. ಆಗ ಬಲ್ಲಾಳರು, ಮಕ್ಕಳೇ, ಒಬ್ಬ ಮಂತ್ರಿ ಸತ್ತರೆ 100 ಮಂತ್ರಿ ಹುಟ್ಟಬಹುದು, ಆದರೆ ನಿಮ್ಮಂತಹ ಧೀರರು, ಶೂರರು, ಸತ್ಯಸಂಧರನ್ನು ನಾನು ಹೇಗೆ ಕಳೆದುಕೊಳ್ಳಲಿ? ನೀವು ಹೋಗಬೇಡಿ ಎಂದು ಕೇಳಿಕೊಳ್ಳುತ್ತಾರೆ. ಅದಕ್ಕೆ ಅವಳಿಗಳು, ಬಲ್ಲಾಳರೇ, ನಮ್ಮ ಮೇಲಿನ ಪ್ರೀತಿಯಿಂದ ನೀವು ನಮ್ಮನ್ನು ಇಲ್ಲಿಯೇ ಉಳಿಸಿಕೊಳ್ಳುತ್ತೀರಿ ಎಂದು ತಿಳಿದಿದ್ದ ನಾವುಗಳು ಬೇಕೆಂದೇ ನೀವು ಕೊಡಲಾಗದ ವಸ್ತುವನ್ನು ಬೇಡಿದ್ದೇವೆ. ನೀವು ನಮ್ಮನ್ನು ಇಲ್ಲಿಯೇ ಉಳಿಸಿಕೊಂಡರೆ ತುಳುನಾಡಿನ ತುಂಬ ಸತ್ಯಧರ್ಮವನ್ನು ಉಳಿಸಿ ಬೆಳೆಸುವವರು ಯಾರು? ಈ ಮಹತ್ ಕಾರ್ಯ ನಮ್ಮ ಮೇಲಿದೆ. ನ್ಯಾಯ ನೀತಿಗಳನ್ನು ತುಳುನಾಡಿಗೆ ಸಾರಿ ಹೇಳುವ ಸದುದ್ದೇಶದಿಂದ ಮುಂದಿನ ರಾಜ್ಯಕ್ಕೆ ನಾವು ಪ್ರಯಾಣ ಬೆಳೆಸಬೇಕಾಗಿದೆ ಎಂದು ಸತ್ಯಧರ್ಮದ ಪ್ರಚಾರಕ್ಕಾಗಿ ಅವಳಿಗಳು ಮುಂದಿನ ಊರಿಗೆ ಪ್ರಯಾಣ ಬೆಳೆಸಿದರು. ನೆಕ್ಸ್ಟ್ ವೇಟ್ ಫಾರ್ ಪಾರ್ಟ್ 10.